ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಡಿಸೆಂಬರ್ 3, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಮೊದಲನೇ ಆರ್ಟಿಕಲ್, ಇಂಡಿಯಾ ವಿಲ್ ನಾಟ್ ಅಕ್ಸೆಪ್ಟ್ ಲೆಸ್ ದನ್ ಬಾಟಮ್ ಲೈನ್ ಇನ್ ಟಾಕ್ಸ್ ವಿತ್ ಚೈನಾ. ಇದು ನಿಮ್ಮ ಪೇಜ್ ನಂಬರ್ 1 ಫ್ರಂಟ್ ಪೇಜ್ ಅಲ್ಲಿ ಬಂದಿರುವಂತದ್ದು. ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಕೆಳಗೆ ಬರುವಂತದ್ದು. ನಿಮ್ಮ ಪ್ರಿಲಿಮ್ ಸಿಲೆಬಸ್ಗೆ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುವಂತದ್ದು. ಭಾರತ ಹಾಗೂ ಚೀನಾ ಮಧ್ಯೆ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಈ ವರ್ಷ ಆರಂಭ ಆದಾಗಿಂದಲೂ ನಾವು ದಿನಪತ್ರಿಕೆಯಲ್ಲಿ ಸಾಕಷ್ಟು ಆರ್ಟಿಕಲ್ಸ್ನ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ಐತಿಹಾಸಿಕವಾಗಿ ಏನೇನು ನಡೆದಿದೆ ಅಂತ ಕೂಡ ಚರ್ಚೆ ಮಾಡಿದ್ದೀವಿ. ಪ್ರಸ್ತುತ ಏನ್ ಸಮಸ್ಯೆಗಳಿದೆ, ಏನ್ ಸವಾಲ್ಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಗಡಿ ಪ್ರದೇಶದಲ್ಲಿ ಏನ್ ಸಮಸ್ಯೆಗಳು ಆರಂಭ ಆಗಿತ್ತು ಅದನ್ನ ಬಗೆಹರಿಸೋಕೆ ಅಂತ ಏನ್ ಡಿಸೆಂಗೇಜ್ಮೆಂಟ್ ಹಾಗೂ ಡಿಎಸ್ಕಲೇಷನ್ ಪ್ರೊಸೆಸ್ ಕೆಳಗೆ ನೆಗೋಸಿಯೇಷನ್ಸ್ ನಡೀತಾ ಇತ್ತು, ಆ ಮಾತುಕತೆಯ ಬಗ್ಗೆ ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ. ಈ ಮಾತುಕತೆಯ ಕೆಳಗೆ ಈಗಾಗಲೇ 8 ರೌಂಡ್ಸ್ ಆಫ್ ಮಿಲಿಟರಿ ಕಮಾಂಡರ್ ಲೆವೆಲ್ ನೆಗೋಸಿಯೇಷನ್ಸ್ ನಡೆದಿದ್ದು ಇನ್ನು ಈ ಮಾತುಕತೆ ಮುಂದುವರಿತಾ ಇದೆ. ಭಾರತ ಹಾಗೂ ಚೀನಾ ಮಧ್ಯೆ ಪ್ರಸ್ತುತ ಏನ್ ಗಡಿ ಸಮಸ್ಯೆ ಇದೆ ಅದು ಸಂಕೀರ್ಣವಾಗಿದ್ದು ಅದನ್ನ ಬಗೆಹರಿಸೋದಕ್ಕೆ ಇನ್ನು ಸಮಯ ಬೇಕಾಗುತ್ತೆ ಅಂತ ಹೇಳ್ತಾ, ಹಿಂದೊಮ್ಮೆ 1986 ಅಲ್ಲಿ ಭಾರತ ಹಾಗೂ ಚೀನಾ ಮಧ್ಯೆ ಆದಂತ ಒಂದು ಘಟನೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಉದಾಹರಣೆಯಾಗಿ ನೀಡ್ತಾ ಇರುವಂತಹ ಘಟನೆ ಸುಂದರಂಗ್ಚೋ ಇನ್ಸಿಡೆಂಟ್. ಈ ಸುಂದರಂಗ್ಚೋ ಅನ್ನೋದು ಭಾರತ ಹಾಗೂ ಚೀನಾ ಮಧ್ಯೆ ಇರುವಂತಹ ಮೆಕ್ಮೋಹನ್ ಲೈನ್ ಅಲ್ಲಿ ಬರುವಂತಹ ಒಂದು ನದಿ. ಇದು ಟಿಬೆಟ್ ಹಾಗೂ ಭಾರತದ ತವಾಂಗ್ ಡಿಸ್ಟ್ರಿಕ್ಟ್ ಮಧ್ಯ ಇರುವಂತದ್ದು. ಈ ನದಿ ಹಾಗೂ ವ್ಯಾಲಿಯಲ್ಲಿ ನಡೆದಂತ ಈ ಘಟನೆಯನ್ನ ಸುಂದರಂಗ್ಚೋ ಕ್ರೈಸಿಸ್ ಅಥವಾ ಇನ್ಸಿಡೆಂಟ್ ಅಂತ ಕರೀತಾರೆ. ಇಲ್ಲಿ ಏನ್ ನಡೆದಿತ್ತು, 1962 ಅಲ್ಲಿ ಇಂಡೋ ಚೈನಾ ವಾರ್ ನಡೆದಾಗ ಇದು ಕಾನ್ಫ್ಲಿಕ್ಟ್ ಏರಿಯಾ ಆಗಿತ್ತು. ಅದಾದ ನಂತರ 1980 ತನಕ ಇದೊಂದು ನ್ಯೂಟ್ರಲ್ ಏರಿಯಾ ಆಗಿ ನಡ್ಕೊಂಡ್ ಬಂದಿತ್ತು. 1984 ಅಲ್ಲಿ ಭಾರತ ಇಲ್ಲಿ ಒಂದು ಅಬ್ಸರ್ವೇಷನ್ ಪೋಸ್ಟ್ ಅನ್ನ ಕಟ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಚೀನಾ ಮಧ್ಯ ಬಾರ್ಡರ್ ಟಾಕ್ಸ್ ನಡೀತಾನೆ ಇರತ್ತೆ. 1986 ಅಲ್ಲಿ ಸುಂದರಂಗ್ಚು ಪ್ರದೇಶದಲ್ಲಿ ಚೀನಾ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ನ ಕಟ್ಟತ್ತೆ. ಹಾಗೆ 1986 ಅಲ್ಲೇನೆ ಅರುಣಾಚಲ್ ಪ್ರದೇಶನ ಫುಲ್ ಫ್ಲೆಡ್ಜ್ ರಾಜ್ಯವನ್ನಾಗಿ ಗುರುತಿಸಲಾಗುತ್ತೆ. ಹಾಗಾಗಿ ಈ ಪ್ರದೇಶದ ಮೆಕ್ಮೋಹನ್ ಲೈನ್ ನ ಎರಡೂ ಕಡೆ ಲಾರ್ಜ್ ಸ್ಕೇಲ್ ಟ್ರೂಪ್ ಮೂವ್ಮೆಂಟ್ಸ್ ಆರಂಭ ಆಗುತ್ತೆ 1987 ಅಲ್ಲಿ. ಅದೇ 1988 ಅಲ್ಲಿ ನಮ್ಮ ಅವಾಗಿನ ಪ್ರಧಾನ ಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಚೀನಾಗೆ ವಿಸಿಟ್ ಮಾಡ್ತಾರೆ. ಹಾಗಾಗಿ ನೆಗೋಸಿಯೇಷನ್ಸ್ ಆರಂಭ ಆಗುತ್ತೆ. ಈ ಮಾತುಕತೆಯ ಪರಿಣಾಮವಾಗಿ 1993 ಅಲ್ಲಿ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಅಟ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಗ್ರಿಮೆಂಟ್ ಸೈನ್ ಆಗುತ್ತೆ ಎರಡೂ ದೇಶಗಳ ಮಧ್ಯ. ಹಾಗಾಗಿ ಅದರ ಪರಿಣಾಮವಾಗಿ 1995 ಅಲ್ಲಿ ಈ ಪ್ರದೇಶದಲ್ಲಿ ಡಿಸ್ಎಂಗೇಜ್ಮೆಂಟ್ ಆಗುತ್ತೆ. ಈ ಸುಂದರಂಗ್ಚು ಘಟನೆಯನ್ನ ಪ್ರಸ್ತುತ ಏನ್ ನೆಗೋಸಿಯೇಷನ್ಸ್ ನಡೀತಾ ಇದೆ ಅದಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಹೇಗೆ 1986 ಅಲ್ಲಿ ಆರಂಭ ಆಗಿದ್ದು ತುಂಬಾ ನೆಗೋಸಿಯೇಷನ್ಸ್ ನ ನಂತರ 1995 ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಎಂಗೇಜ್ಮೆಂಟ್ ಆಯ್ತು ಈ ಪ್ರದೇಶದಲ್ಲಿ. ಹಾಗೆ ಪ್ರಸ್ತುತ ಆಗ್ತಾ ಇರುವಂತ ಮಾತುಕತೆ ಕೂಡ ಸಮಯ ತಗೊಳುತ್ತೆ. ಈ ಮಾತುಕತೆಯಲ್ಲಿ ಎರಡು ದೇಶಗಳು ಒಂದು ದೀರ್ಘಾವಧಿ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕು. ಅಂದ್ರೆ ಪ್ರಸ್ತುತ ಏನ್ ನಡೆದಿದೆ ಬರೀ ಆ ಘಟನೆಯನ್ನ ಇಟ್ಕೊಂಡು ನಾವು ಮಾತುಕತೆಯನ್ನ ನಡೆಸಬಾರ್ದು. ಹಾಗೆ ಈ ಮಾತುಕತೆಯಲ್ಲಿ ನಾವು ಇನ್ನೊಬ್ರಿಗೆ, ಮೂರನೇವರಿಗೆ ಜಾಗವನ್ನು ಕೊಡಬಾರ್ದು ಮಧ್ಯಸ್ಥಿಕೆಯನ್ನು ಮಾಡೋದಕ್ಕೆ ಅಂತ ಇಲ್ಲಿ ಸ್ಪಷ್ಟತೆಯನ್ನ ನೀಡ್ತಾ ಇದ್ದಾರೆ. ಈ ವರ್ಷ ಪೂರ್ತಿ ನಾವು ಇಂಡೋ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ನ ನೋಡಿದೀವಿ. ಹಾಗಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಗಡಿಯಲ್ಲಿ ಆ ಜಾಗಗಳ ಬಗ್ಗೆ ಗೊತ್ತಿರಬೇಕು, ಮ್ಯಾಪಿಂಗ್ ಗೊತ್ತಿರಬೇಕು. ದೆಬ್ಸಾಂಗ್ ಪ್ಲೇನ್ಸ್, ಗಾಲ್ವಾನ್ ವ್ಯಾಲಿ, ಪ್ಯಾಂಗಾಂಗ್ ಚೋ ಲೇಕ್ ಏನಿದೆ, ಹಾಟ್ ಸ್ಪ್ರಿಂಗ್ಸ್, ಕೊಂಕಾ ಪಾಸ್, ಹಾಗೇನೆ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಸುಂದರಂಗ್ ಚೂ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಮೇನ್ಸ್ ಎಕ್ಸಾಮ್ ಅಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಥವಾ ಎಸ್ಎ ಕೆಳಗೆ ಭಾರತ ಹಾಗೂ ಚೀನಾದ ಬಾರ್ಡರ್ ಸಮಸ್ಯೆ ಬಗ್ಗೆ ಪ್ರಶ್ನೆ ಬಂದಾಗ ಈ ಎಲ್ಲಾ ಜಾಗಗಳನ್ನ ನೀವು ಉಪಯೋಗಿಸ್ಕೊಂಡು ಆನ್ಸರ್ ಅಲ್ಲಿ ಬರಿಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ನಿಮ್ಮ ಫ್ರಂಟ್ ಪೇಜ್ ಅಲ್ಲಿ ಬಂದಿರುವಂತದ್ದು. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುವಂತದ್ದು. ಬ್ರಿಟನ್ ಅಪ್ರೂವ್ಸ್ ಪ್ರಿಫ್ಸರ್ ಕೋವಿಡ್-19 ವ್ಯಾಕ್ಸಿನ್. ಜಗತ್ತಿನಾದ್ಯಂತ ಕೋವಿಡ್-19 ಸಾಂಕ್ರಾಮಿಕವನ್ನ ಎದುರಿಸೋದಕ್ಕೆ ಏನ್ ವ್ಯಾಕ್ಸಿನೇಷನ್ ಟ್ರಯಲ್ಸ್ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಇರುವಂತದ್ದು. ಇತ್ತೀಚೆಗಷ್ಟೇ ಈ ಪಿಫ್ಸರ್ ಬಯೋಎನ್ಟೆಕ್ ವ್ಯಾಕ್ಸಿನ್ 95% ಎಫೆಕ್ಟಿವ್ ಅಂತ ತನ್ನ ಡೇಟಾವನ್ನ ಪಬ್ಲಿಷ್ ಮಾಡಿತ್ತು. ಇದರ ಹಿನ್ನೆಲೆಯಲ್ಲೇನೆ ಯುನೈಟೆಡ್ ಕಿಂಗ್ಡಮ್ನ ಮೆಡಿಸಿನ್ಸ್ ಅಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ಈ ವ್ಯಾಕ್ಸಿನೇಷನ್ ನ ಎಮರ್ಜೆನ್ಸಿ ಯೂಸ್ಗೆ ಆಥರೈಸ್ ಮಾಡಿದೆ, ಒಪ್ಪಿದೆ. ಈ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂದ್ರೆ ಏನು? ಯಾವುದೋ ಒಂದು ಔಷಧಿ ಅಥವಾ ಮೆಡಿಸಿನಲ್ ಪ್ರಾಡಕ್ಟ್ ಸುರಕ್ಷಿತವಾಗಿದೆ, ಎಫೆಕ್ಟಿವ್ ಆಗಿದೆ ಯಾವುದೋ ಕಾಯಿಲೆಯ ವಿರುದ್ಧ ಅಂತ ಇದ್ದಾಗ, ಅದಕ್ಕೆ ಸಫಿಶಿಯಂಟ್ ಎವಿಡೆನ್ಸ್ ಇದ್ದಾಗ, ಸಾಕ್ಷಿಗಳಿದ್ದಾಗ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಜಗತ್ತಿನಾದ್ಯಂತ ದೇಶಗಳು ತಮ್ಮ ರೆಗ್ಯುಲೇಟರಿ ಅಥಾರಿಟೀಸ್ ಮೂಲಕ ಒಪ್ಪಿಗೆಯನ್ನ ನೀಡ್ತಾರೆ. ಅದಕ್ಕೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಹೇಳಲಾಗುತ್ತೆ. ಈಗ ಯುನೈಟೆಡ್ ಕಿಂಗ್ಡಮ್ನ MHRA ಹೀಗೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಕೊಟ್ಟಿದೆ ಈ ಪಿಫ್ಸರ್ ಬಯೋಎನ್ಟೆಕ್ ವ್ಯಾಕ್ಸಿನ್ಗೆ.
ಇನ್ನು ಬ್ರಿಟನ್ನ ಜನರಲ್ ಪಾಪ್ಯುಲೇಷನ್ಗೂ ಕೂಡ ಯಾರಿಗೆ ತುಂಬಾ ರಿಸ್ಕ್ ಇದೆ ಕೋವಿಡ್-19 ಇಂದ ಅವರಿಗೆ ವ್ಯಾಕ್ಸಿನೇಷನ್ ಆರಂಭ ಮಾಡೋದಾಗಿ ಬ್ರಿಟನ್ ಗವರ್ಮೆಂಟ್ ಹೇಳ್ತಾ ಇದೆ. ಮುಂದಿನ ವಾರದಿಂದನೇ ಈ ಪ್ರಕ್ರಿಯೆ ಆರಂಭ ಮಾಡಬಹುದು. ಅದಕ್ಕಾಗಿ ಅಂತ ಈಗಾಗಲೇ 8 ಲಕ್ಷ ಡೋಸಸ್ನ ಫಿಫ್ಸರ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇಂದ ತರಿಸ್ಕೊಳ್ಳಲಾಗಿದೆ ಅಂತ ಬ್ರಿಟನ್ ಗವರ್ಮೆಂಟ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ನಿಮ್ಮ ಪರೀಕ್ಷೆಗೆ ಎಸ್ಪೆಷಲಿ ರಾಜ್ಯ ಮಟ್ಟದ ಬೇರೆ ಬೇರೆ ಎಕ್ಸಾಮ್ಸ್ಗೆ ಜಗತ್ತಿನಲ್ಲೇನೆ ಎಲ್ಲಿ ವ್ಯಾಕ್ಸಿನೇಷನ್ ಮೊದಲು ಕೊಡಲಾಯಿತು ಕೋವಿಡ್-19ಗೆ ಅಂದಾಗ ಅದು ಬ್ರಿಟನ್ ಅಂತ ನಿಮ್ಗೆ ನೆನಪಿರ್ಲಿ. ಮುಂದಿನ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ನಲ್ಲಿ ಬಂದಿರುವಂತಹ ಇನ್ಸ್ಟಾಲ್ ಕ್ಯಾಮ್ರಾಸ್ ಅಟ್ NIA CBI ಆಫೀಸಸ್ ಸುಪ್ರೀಂ ಕೋರ್ಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಇಂಡಿಯನ್ ಪಾಲಿಟಿ ಹಾಗೆ ಮೇನ್ಸ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುವಂತಹ ಆರ್ಟಿಕಲ್. ಯಾವುದೇ ವ್ಯಕ್ತಿ ಮೇಲೆ ಅಪರಾಧಿಯನ್ನು ಶಂಕೆ ಇದ್ದಾಗ ಅಥವಾ ಆರೋಪ ಇದ್ದಾಗ ಅವರನ್ನ ಇಂಟ್ರೋಗೇಟ್ ಮಾಡಲಾಗುತ್ತೆ, ವಿಚಾರಣೆ ಮಾಡಲಾಗುತ್ತೆ. ಹೇಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಲಾಗುತ್ತೆ, ಹಾಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, NIA, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ನಾರ್ಕೋಟಿಕ್ ಕಂಟ್ರೋಲ್ಸ್ ಬ್ಯೂರೋ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅಥವಾ ಬೇರೆ ಯಾವುದೇ ಸಂಸ್ಥೆಗೆ ವಿಚಾರಣೆಯ ಅಧಿಕಾರ, ವಿಚಾರಣೆ ಮಾಡಿ ಅರೆಸ್ಟ್ ಮಾಡೋ ಅಧಿಕಾರ ಇದ್ದಲ್ಲಿ ಈ ಎಲ್ಲಾ ಸಂಸ್ಥೆಗಳಲ್ಲಿ CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಾ ಇದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 21 ಕೆಳಗೆ ಏನ್ ರೈಟ್ ಟು ಲೈಫ್ ಇದೆ, ಈ ರೈಟ್ ಟು ಲೈಫ್ ಒಂದು ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕನ್ನ ಪ್ರತಿಯೊಬ್ಬ ನಾಗರಿಕನ್ಗೂ ದೊರಕಿಸಿಕೊಡಕ್ಕೆ ಅಂತ ಕೋರ್ಟ್ CCTV ಹಾಗೂ ರೆಕಾರ್ಡಿಂಗ್ ಎಕ್ವಿಪ್ಮೆಂಟ್ ನ ಮೂಲಕ ಪ್ರಯತ್ನ ಮಾಡ್ತಾ ಇದೆ. ಇವುಗಳನ್ನ ಬಳಸ್ಕೊಂಡು ಪ್ರತಿಯೊಬ್ಬ ನಾಗರಿಕನ್ಗೂ ರೈಟ್ ಟು ಡಿಗ್ನಿಫೈಡ್ ಲೈಫ್. ಇಲ್ಲಿ ರೈಟ್ ಟು ಲೈಫ್ ಅಂತ ಅಂದ್ರೆ ಕೇವಲ ಜೀವಂತವಾಗಿ ಇರುವಂತದ್ದಲ್ಲ. ರೈಟ್ ಟು ಲೈಫ್ ಅಂತ ಅಂದ್ರೆ ಇಟ್ ಇಸ್ ಅ ರೈಟ್ ಟು ಲೀಡ್ ಮೀನಿಂಗ್ಫುಲ್, ಕಂಪ್ಲೀಟ್ ಅಂಡ್ ಡಿಗ್ನಿಫೈಡ್ ಲೈಫ್. ಈ ಎಲ್ಲಾ ವಿಚಾರಣೆ ಮಾಡುವಂತ ಸಂಸ್ಥೆಗಳಲ್ಲಿ CCTVಗಳನ್ನ ಇನ್ಸ್ಟಾಲ್ ಮಾಡಿ ಕ್ಯಾಮ್ರಾ ಮೂಲಕ ಈ ಮೂಲಭೂತ ಹಕ್ಕನ್ನ ದೊರಕಿಸ್ಕೊಡೋದಕ್ಕೆ ಆದೇಶ ನೀಡ್ತಾ ಇದೆ ಸುಪ್ರೀಂ ಕೋರ್ಟ್. ಈ ಆದೇಶದ ಪ್ರಕಾರ ಎಲ್ಲೆಲ್ಲಿ CCTV ಕವರೇಜ್ ಮಾಡಬೇಕಾಗುತ್ತೆ, ಸೆಂಟ್ರಲ್ ಏಜೆನ್ಸೀಸ್, ಪೊಲೀಸ್ ಸ್ಟೇಷನ್ಸ್ ಇದೆಲ್ಲಾ ಜಾಗಗಳಲ್ಲೂ CCTV ಕವರೇಜ್ ಬಗ್ಗೆ ಜನರಿಗೆ ಇನ್ಫಾರ್ಮ್ ಮಾಡ್ತಾ, ಮಾಹಿತಿ ನೀಡ್ತಾ ದೊಡ್ಡ ದೊಡ್ಡ ಪೋಸ್ಟರ್ಸ್ ನ ಹಾಕ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಕೋರ್ಟ್ ಆರ್ಡರ್ ನ ಪ್ರಕಾರ ಮುಂದಿನ 6 ವಾರಗಳಲ್ಲಿ ಆಕ್ಷನ್ ನ ತಗೋಬೇಕು. ಈ ಆದೇಶದ ಪ್ರಕಾರ ಕ್ರಮಗಳನ್ನ ತಗೊಳ್ಳೋದಕ್ಕೆ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ರಾಜ್ಯ ಯೂನಿಯನ್ ಟೆರಿಟರಿಯ ಹೋಮ್ ಸೆಕ್ರೆಟರಿಗೆ ಆಕ್ಷನ್ ಪ್ಲಾನ್ ನ ತಯಾರಿಸೋದಕ್ಕೆ ಕೂಡ ಕೋರ್ಟ್ ಆರ್ಡರ್ ಅನ್ನ ಮಾಡಿದೆ. ಮುಂದೆ ಚರ್ಚೆ ಮಾಡ್ತಾ ಇರುವಂತ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 8 ಅಲ್ಲಿ ಬಂದಿರುವಂತದ್ದು ಜನರಲ್ ಸ್ಟಡೀಸ್ ಇಂಡಿಯನ್ ಎಕಾನಮಿ ಕರೆಂಟ್ ಇವೆಂಟ್ಸ್ ಕೆಳಗೆ ಬರುವಂತದ್ದು. ಕ್ವೆಶ್ಚನಬಲ್ ಡೇಟಾ, ಲಿಟಲ್ ರೂಮ್ ಫಾರ್ ಎಕ್ಸಿಬಿರೆನ್ಸ್. ಇತ್ತೀಚೆಗಷ್ಟೇ ಈ ಫೈನಾನ್ಷಿಯಲ್ ಇಯರ್ ಅಂದ್ರೆ 2020-21 ನ ಎರಡನೇ ಕ್ವಾರ್ಟರ್ನ GDP ಡೇಟಾ ಬಂದಿತ್ತು. ಮೊದಲನೇ ಕ್ವಾರ್ಟರ್ ಅಲ್ಲಿ 23.9% ಅಷ್ಟು ಡಿಕ್ಲೈನ್ ಆಗಿದ್ರೆ ಎರಡನೇ ಕ್ವಾರ್ಟರ್ ಅಲ್ಲಿ 7.5% ಅಷ್ಟು ಡಿಕ್ಲೈನ್ ಆಗಿದೆ. ಈ GDP ಗ್ರೋತ್ ರೇಟ್ ಡೇಟಾ ಮೊದಲನೇ ಕ್ವಾರ್ಟರ್ಗಿಂತ ಎರಡನೇ ಕ್ವಾರ್ಟರ್ ಅಲ್ಲಿ ಸುಧಾರಣೆ ಆಗಿರೋದ್ರಿಂದ ಎಲ್ಲರೂ ಮತ್ತೆ ಆಶಯದಿಂದ ಎಕಾನಮಿಯನ್ನ ನೋಡ್ತಾ ಇದ್ದಾರೆ. ಕೋವಿಡ್-19 ಪ್ಯಾಂಡಮಿಕ್ ನಿಂದಾಗಿ ಏನು ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬಿದ್ದಿತ್ತು, ಅದರಿಂದ ನಾವು ಹೊರಗೆ ಬರ್ತಾ ಇದೀವಿ ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ಈ ಆಶಾವಾದ ಸರಿಯಾಗಿದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾರತದ GDP ರೇಟ್ ಲಾಸ್ಟ್ ಇಯರ್ ಅಂದ್ರೆ 2019-20 ಅಲ್ಲಿ 5% ಇತ್ತು. ಅದಾದ ನಂತರ ಈ ವರ್ಷ ಮಾರ್ಚ್ ಅಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ, ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಲಾಕ್ ಡೌನ್ ಮಾಡ್ಬೇಕಾಯ್ತು, ಎಕನಾಮಿಕ್ ಆಕ್ಟಿವಿಟೀಸ್ ತೆಗಿತಾಯ್ತು. ಹಾಗಾಗಿ ಈ ವರ್ಷ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ನ ಮೊದಲನೇ ಕ್ವಾರ್ಟರ್ ಅಲ್ಲಿ ನಮ್ಮ GDP ಗ್ರೋತ್ ರೇಟ್ ತುಂಬಾನೇ ಕಾಂಟ್ರಾಕ್ಟ್ ಆಗಿದೆ, 24% ಅಷ್ಟು. ಅದೇ ಜೂನ್ ನ ನಂತರ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಲಾಕ್ ಡೌನ್ ಹಲವಾರು ಕಡೆ ತೆಗೆಯಲಾಯ್ತು, ಎಕನಾಮಿಕ್ ಆಕ್ಟಿವಿಟೀಸ್ ಮತ್ತೆ ಆರಂಭ ಆಯ್ತು. ಸರ್ಕಾರ ಕೂಡ ಆತ್ಮನಿರ್ಭರ್ ಪ್ಯಾಕೇಜ್ ಕೆಳಗೆ 20 ಲಕ್ಷ ಕೋಟಿಯ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನ ನೀಡ್ತು, ಕ್ರೆಡಿಟ್ ಇನ್ಫ್ಯೂಷನ್, ಲಿಕ್ವಿಡಿಟಿ ಇನ್ಫ್ಯೂಷನ್ ನ ಮಾಡ್ತು. ಇದೆಲ್ಲ ಕಾರಣಗಳಿಂದ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ 7.5% ಅಷ್ಟು ಮಾತ್ರ, ಅಂದ್ರೆ 24%ಗೆ ನಾವು ಹೋಲಿಸಿ ನೋಡಿದಾಗ ಕಮ್ಮಿ ಕಾಂಟ್ರಾಕ್ಷನ್ ಆಗಿದೆ. ಹಾಗಾಗಿ ಲಾಕ್ಡೌನ್ ಇಂದಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಏನ್ ಪರಿಣಾಮ ಬಿದ್ದಿತ್ತು ಅದರಿಂದ ನಾವು ಈಗಾಗಲೇ ಹೊರಗೆ ಬರ್ತಿದೀವಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಎಷ್ಟು ನಿಜ ಅನ್ನೋದನ್ನ ಇಲ್ಲಿ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ವರ್ಷದ ಕ್ವಾರ್ಟರ್ಲಿ ಡೇಟಾ ಏನಿರುತ್ತೆ ಅದನ್ನ ಸಾಮಾನ್ಯವಾಗಿ ಅಡ್ವಾನ್ಸ್ ಎಸ್ಟಿಮೇಟ್ಸ್ ನ ಯೂಸ್ ಮಾಡಿ ಮಾಡಿರ್ತಾರೆ. ಡೈರೆಕ್ಟ್ ಆಗಿ ಫಾರ್ಮ್ ಇಂದ, ಫ್ಯಾಕ್ಟರೀಸ್ ಇಂದ, ಆಫೀಸ್ ಗಳಿಂದ ಮಾಹಿತಿಯನ್ನ ತಗೊಂಡು ಮಾಡಿರೋದಿಲ್ಲ. ಹಾಗಾಗಿ ಏನು ಕ್ವಾರ್ಟರ್ಲಿ ಡೇಟಾ ಬರುತ್ತೆ ಅದು ಒಂದು ವಿಶಾಲವಾದ ಪ್ರೊಜೆಕ್ಷನ್ ಅಷ್ಟೇ. ಅಂದ್ರೆ ಬಿಗ್ಗರ್ ಪಿಕ್ಚರ್ ಅಲ್ಲಿ ನೋಡಿದಾಗ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ಬೋದೇ ಹೊರತು ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ.
ಉದಾಹರಣೆಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೊದಲನೇ ಕ್ವಾರ್ಟರ್ ಅಲ್ಲಿ 39% ಅಷ್ಟು ನೆಗೆಟಿವ್ ಗ್ರೋತ್ ಆಗಿದ್ರೆ ಎರಡನೇ ಕ್ವಾರ್ಟರ್ ಅಲ್ಲಿ 0.6% ಅಷ್ಟು ಪಾಸಿಟಿವ್ ಗ್ರೋತ್ ಆಗಿದೆ. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಔಟ್ಪುಟ್ ಗ್ರೋತ್ ಅಲ್ಲಿ ಆಗಿರುವಂತ ಬದಲಾವಣೆ ತುಂಬಾ ಜಾಸ್ತಿ ಆಗಿರುವಂತದ್ದು. ಇದು ಕೇವಲ 2 ಕ್ವಾರ್ಟರ್ಗಳ ಮಧ್ಯದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈ ಡೇಟಾವನ್ನ ನೋಡಿದಾಗ ಅದರ ಫಿಸಿಕಲ್ ಔಟ್ಪುಟ್ ಇಂಡಿಕೇಟರ್ಸ್ -40.7%, -6.8% ಇದೆ. ಈ ಎರಡೂ ಎಸ್ಟಿಮೇಟ್ಸ್ ಅಂದ್ರೆ ಜಿಡಿಪಿ ಹಾಗೂ ಐಐಪಿ ನ ಬೇರೆ ಬೇರೆ ಫ್ಯಾಕ್ಟರ್ಸ್ ನ ಉಪಯೋಗಿಸ್ಕೊಂಡು ಮಾಡಿದ್ರು ಕೂಡ ಪೂರ್ತಿ ಸತ್ಯವನ್ನ ಇವುಗಳು ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕ್ವಾರ್ಟರ್ಲಿ ಎಸ್ಟಿಮೇಷನ್ ಸರಿ ಅಂತಾನೆ ಇಟ್ಕೊಳ್ಳೋಣ. ಹಾಗಿದ್ರೂ ಕೂಡ ನಾವು ಫಸ್ಟ್ ಹಾಗೂ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗಿದೆ ಅದನ್ನೇ ಕಂಟಿನ್ಯೂ ಆದ್ರೂ ಕೂಡ 2019-20 ಅಲ್ಲಿ ನಮ್ಮ ಜಿಡಿಪಿ ಗ್ರೋತ್ ರೇಟ್ ಏನಿತ್ತು ಅದಕ್ಕೆ ವಾಪಸ್ ಹೋಗುವಂತದ್ದು ತುಂಬಾ ಕಷ್ಟಕರವಾಗಿರುವಂತದ್ದು ಅಂತ ಹೇಳ್ತಿದ್ದಾರೆ. ಹೀಗೆ ಹೇಳೋದಕ್ಕೆ ಕಾರಣಗಳೇನು? ಎಕಾನಮಿ ರಿಕವರ್ ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ಬೇಕು. ಆದ್ರೆ ಅಗ್ರಿಗೇಟ್ ಡಿಮ್ಯಾಂಡ್ ಇನ್ನ ತುಂಬಾನೇ ಕಮ್ಮಿ ಇದೆ. ಜೊತೆಗೆ ಸರ್ಕಾರದ ಕಡೆಯಿಂದ ಏನು ಎಕ್ಸ್ಪೆಂಡಿಚರ್ಸ್ ಆಗ್ಬೇಕು, ಕರೆಂಟ್ ಹಾಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನೂ ಅದರಲ್ಲಿ ತುಂಬಾ ಬದಲಾವಣೆಗಳಾಗಿಲ್ಲ. ಪ್ಯಾಂಡಮಿಕ್ ನಿಂದಾಗಿ ಸರ್ಕಾರದ ರೆವಿನ್ಯೂ ಕಮ್ಮಿ ಆಗಿದೆ. ಇನ್ನೊಂದ್ ಕಡೆ ಅದರಿಂದಾಗಿ ಡೆಟ್ ಜಿಡಿಪಿ ರೇಷಿಯೋ ಕೂಡ ಜಾಸ್ತಿ ಆಗಿದೆ. ಈ ಜಿಡಿಪಿ ಗ್ರೋತ್ ರೇಟ್ ಡೇಟಾ ಜೊತೆ ಬೇರೆ ಡೇಟಾವನ್ನ ನಾವು ಹೋಲಿಸಿ ನೋಡಿದಾಗ ಅಂದ್ರೆ ಯಾವ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ಗೆ ಕಮ್ಮಿ ಸಮಯದಲ್ಲಿ ಡೇಟಾವನ್ನ ಕಲೆಕ್ಟ್ ಮಾಡಿ ಇಂಡೆಕ್ಸ್ ತಯಾರಿಸಲಾಗುತ್ತೆ. ಉದಾಹರಣೆಗೆ ಇಲ್ಲಿ ಅಫಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ನ ಕೊಟ್ಟಿದ್ದಾರೆ. ಈ ಇಂಡೆಕ್ಸ್ ಏನಿದೆ ಇದನ್ನ ನಾವು ನೋಡಿದಾಗ ಅಕ್ಟೋಬರ್ ತನಕ ಅಂದ್ರೆ ಈ ವರ್ಷ ಲಾಕ್ಡೌನ್ ಪ್ಯಾಂಡಮಿಕ್ ನಿಂದಾಗಿ ಯಾವಾಗ ಆರಂಭ ಆಗಿತ್ತು ಅಲ್ಲಿಂದ ಅಕ್ಟೋಬರ್ ತನಕ ನಾವು ಅನಲೈಸ್ ಮಾಡಿ ನೋಡಿದಾಗ 13% ಅಷ್ಟು ನೆಗೆಟಿವ್ ಗ್ರೋತ್ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಈ ಫೈನಾನ್ಷಿಯಲ್ ಇಯರ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುಯೇಷನ್ ಸರ್ಪ್ಲಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಆಗಿರುವಂತದ್ದು ನಮ್ಮ ಇಂಪೋರ್ಟ್ಸ್ ಕಮ್ಮಿ ಆಗಿರೋದ್ರಿಂದ. ಸಾಮಾನ್ಯವಾಗಿ ಜನರಿಗೆ ಯಾವಾಗ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಬೂಮಿಂಗ್ ಆಗಿರುತ್ತೆ, ಅದು ಒಳ್ಳೆಯ ಚಿಹ್ನೆ, ಎಕಾನಮಿ ಚೆನ್ನಾಗಿ ನಡೀತಾ ಇದೆ ಅನ್ನೋ ಭಾವನೆ ಅವರಲ್ಲಿ ಮೂಡಿಸುತ್ತೆ. ಆದ್ರೆ ಇದು ನಿಜ ಅಲ್ಲ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಶಾರ್ಟ್ ಟರ್ಮ್ ಡೆಟ್ ಫ್ಲೋಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಕೂಡ ಶಾರ್ಟ್ ಮನಿ ಅಂತ ನಾವೇನ್ ಕರಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆರ್ಥಿಕ ವ್ಯವಸ್ಥೆಯ ಸ್ಥಿರತೆಯನ್ನ ತೋರಿಸೋದಿಲ್ಲ. ಹಾಗಾಗಿ ಪಾಪ್ಯುಲಿಸ್ಟ್ ಕಲ್ಚರ್ ಅಲ್ಲಿ ಇದನ್ನ ಒಳ್ಳೆಯ ಚಿಹ್ನೆ ಅಂತ ನೋಡಿದ್ರು ಕೂಡ ಇದು ನಿಜವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಏನ್ ಮೊದಲನೇ ಕ್ವಾರ್ಟರ್ ಗಿಂತ ಕಮ್ಮಿ ಕಾಂಟ್ರಾಕ್ಷನ್ ಆಗಿದೆ ಅದು ಕೇವಲ ಪೆಂಟ್ ಅಪ್ ಡಿಮ್ಯಾಂಡ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಲಾಕ್ಡೌನ್ ಆದಾಗ ಏನ್ ಕೊಂಡ್ಕೊಂಡಿರಲ್ಲ ಜನ ಅದರ ಪರಿಣಾಮವಾಗಿ ಪೆಂಟ್ ಅಪ್ ಆಗಿರುವಂತ ಡಿಮ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಸ್ತುತ ಏನು ನಾವು ಎಕಾನಮಿಕ್ ರಿಕವರಿ ನೋಡ್ತಾ ಇದೀವಿ ಅದು ಮೇಂಟೈನ್ ಆಗತ್ತಾ, ಸಸ್ಟೈನ್ ಆಗತ್ತಾ, ಮುಂದುವರಿಯುತ್ತಾ ಅಂತ ಕಾದು ನೋಡ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಬೇರೆ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಸೇರಿ ಗಮನಿಸಿ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಮಾಡೆಸ್ಟ್ ಗ್ರೋತ್ ಆಗತ್ತೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ಒಳಗೆ ಏನು ಜಿಡಿಪಿ ಗ್ರೋತ್ ರೇಟ್ ಕ್ವಾರ್ಟರ್ಲಿ ಎಸ್ಟಿಮೇಟ್ಸ್ ಇದೆ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಕೋವಿಡ್-19 ನ ಕೆಳಗೆ ಏನು ಎಕನಾಮಿಕ್ ರಿಕವರಿ ಆಗ್ತಾ ಇದೆ ಭಾರತದಲ್ಲಿ ಅದನ್ನ ಅನಲೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಲ್ಲಿ ಕೊಟ್ಟಿರುವಂತ ಅನಾಲಿಸಿಸ್ ನಿಮ್ಗೆ ಅನಾಲಿಟಿಕಲ್ ಕ್ವೆಶ್ಚನ್ ಬಂದಾಗ ಇಂಡಿಯನ್ ಎಕಾನಮಿ ಕೆಳಗೆ ನಿಮ್ಗೆ ಮುಖ್ಯವಾಗುತ್ತೆ. ಮುಂದೆ ಬರುವಂತ ಮೇನ್ಸ್ ಎಕ್ಸಾಮಿಗೆ ಎಕನಾಮಿಕ್ ರಿಕವರಿ ಬಗ್ಗೆ ಬೇಕಾಗುವಂತ ಎಲ್ಲ ಅನಾಲಿಸಿಸ್ ನ ನೀವು ಈ ಆರ್ಟಿಕಲ್ ಇಂದ ಪಡ್ಕೋಬಹುದು. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 8 ಅಲ್ಲಿ ಬಂದಿರುವಂತದ್ದು ಕಾಸ್ಟ್ ಕೌಂಟ್. ಇದು ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಕೆಳಗೆ ಬರುತ್ತೆ, ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಪ್ರಸ್ತುತ ತಮಿಳುನಾಡು ಅಲ್ಲಿ 1 ಇಯರ್ ಕಮ್ಯುನಿಟಿ ಈ ಜನಾಂಗದವರು ಎಕ್ಸ್ಕ್ಲೂಸಿವ್ ರಿಸರ್ವೇಶನ್ 20% ಅಷ್ಟು ಸೆಪರೇಟ್ ರಿಸರ್ವೇಶನ್ ಅನ್ನ ಎಜುಕೇಶನ್ ಹಾಗೂ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಒಂದು ಸೆಪರೇಟ್ ಕಮಿಷನ್ ಅನ್ನ ಕಾಸ್ಟ್ ವೈಸ್ ಡೇಟಾವನ್ನ ಕಲೆಕ್ಟ್ ಮಾಡಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಈಗ ಬಂದಿರುವಂತ ಡಿಮ್ಯಾಂಡ್ಗೆ ಸರಿಯಾಗಿ ಪೊಲಿಟಿಕಲಿ ಡಿಸಿಷನ್ ತಗೊಳ್ತಾ ಇದ್ರು ಕೂಡ ಹೀಗೆ ಕಾಸ್ಟ್ ವೈಸ್ ಡೇಟಾ ಕಲೆಕ್ಟ್ ಮಾಡುವಂತದ್ದು ಅತಿ ಮುಖ್ಯವಾಗಿದೆ, ಸೋಷಿಯಲ್ ಹಾಗೂ ಲೀಗಲ್ ನೆಸೆಸಿಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದೊಂದು ಸಾಮಾಜಿಕ ಹಾಗೂ ಕಾನೂನಿನ ಪ್ರಕಾರ ಮುಖ್ಯವಾಗಿರುವಂತದ್ದು ಅಂತಂದ್ರೆ ಯಾವ ರಾಜ್ಯದಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ರಿಸರ್ವೇಶನ್ ಕೊಟ್ಟಿದ್ದಾರೆ ಆ ಸಮುದಾಯಕ್ಕೆ ಅದರ ಅವಶ್ಯಕತೆ ಇದೆಯಾ ಅನ್ನೋ ಮಾಹಿತಿ ಇರ್ಬೇಕು. ಈಗ ಏನಾಗ್ತಾ ಇದೆ ತಮಿಳ್ನಾಡು ಅಲ್ಲೇನೆ ಪ್ರಸ್ತುತ ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ 1 ಇಯರ್ ಸಮುದಾಯದವರು ಇವರು 1987-88 ಅಲ್ಲಿ ಒಂದು ವೈಲೆಂಟ್ ಅಜಿಟೇಷನ್ ಅನ್ನ ಮಾಡಿದ್ರು. ಅದರಿಂದಾಗಿನೇ ತಮಿಳ್ನಾಡು ಅಲ್ಲಿ 20% ಅಷ್ಟು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಕ್ಯಾಟಗರಿಯನ್ನ ತೆಗೆದು ರಿಸರ್ವೇಶನ್ ಕೊಡಲಾಯಿತು. ಆದ್ರೆ ಈ ಕ್ಯಾಟಗರಿ ಒಳಗೆ ಬೇರೆ ಬೇರೆ ಕಾಸ್ಟ್ ನವರು ಜಾತಿಯವರು ಕೂಡ ಸೇರ್ಕೊಂಡಿದ್ದಾರೆ ಅಂತ ಅವರು ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಸಪರೇಟ್ ಆದಂತ ರಿಸರ್ವೇಶನ್ ಅನ್ನ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮುದಾಯದವರು ಅಂದ್ರೆ ಗುಜ್ಜರ್ಸ್, ಜಟ್ಸ್, ಪಟ್ಟಿದರ್ಸ್ ಹೀಗೆ ತಮಿಳುನಾಡು ಅಲ್ಲಿ 1 ಇಯರ್ಸ್ ಇವರೆಲ್ಲ ಸಾಮಾಜಿಕವಾಗಿ ಅವರು ಮುಂದೆ ಬರ್ಬೇಕಂತ ಅಂದ್ರೆ ಅದಕ್ಕೆ ಎಕ್ಸ್ಕ್ಲೂಸಿವ್ ರಿಸರ್ವೇಶನ್ಗೆ ಅವರು ಒತ್ತನ್ನ ಕೊಡ್ತಾ ಇದ್ದಾರೆ.
ತಮಿಳುನಾಡು ಸರ್ಕಾರ ಯಾವ ಕಮಿಷನ್ ಸೆಟ್ ಮಾಡ್ತಾ ಇದೆ, ಅದು ಕೇಂದ್ರ ಸರ್ಕಾರದ ತರ 10 ವರ್ಷಕ್ಕೊಮ್ಮೆ ಹೇಗೆ ಸೆನ್ಸಸ್ ಮಾಡುತ್ತೆ, ಆ ರೀತಿ ಕಲೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಮಾಹಿತಿಯನ್ನ ಕಾಸ್ಟ್ ವೈಸ್ ಪರ್ಟಿಕ್ಯುಲರ್ಸ್ ನ ಏನ್ ಮಾಹಿತಿಯನ್ನ ಹೇಗೆ ಕಲೆಕ್ಟ್ ಮಾಡ್ಬೇಕು ಅನ್ನೋ ಮೆಥಡಾಲಜಿಯನ್ನ ಎಕ್ಸಾಮಿನ್ ಮಾಡುತ್ತೆ. ಹಾಗೆ ಪರೀಕ್ಷೆ ಮಾಡಿ ಅದರ ನಂತರ ಸರ್ವೆ ಕಂಡಕ್ಟ್ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ನಮ್ಮ ಸಂವಿಧಾನದ ಕೆಳಗೆ ನಾವು ಯಾವ ಆಧಾರದ ಮೇಲೆ ರಿಸರ್ವೇಶನ್ ಕೊಡ್ತಾ ಇರುವಂತದ್ದು ಸೋಷಿಯಲ್ ಹಾಗೂ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್. ಯಾವ ಜಾತಿ ಸಾಮಾಜಿಕವಾಗಿ ಹಾಗೂ ಎಜುಕೇಶನಲಿ ಬ್ಯಾಕ್ವರ್ಡ್ ಆಗಿದೆ, ಹಿಂದುಳಿದಿದೆ, ಅವುಗಳಿಗೆ ನಾವು ರಿಸರ್ವೇಶನ್ ಅನ್ನ ನೀಡ್ತಾ ಇದ್ದೀವಿ. ಭಾರತದ ಸೆನ್ಸಸ್ 1931 ನಂತರ ಕೇವಲ SC ST ಡೇಟಾವನ್ನ ಬಿಟ್ಟು ಬೇರೆ ರೀತಿ ಕಾಸ್ಟ್ ವೈಸ್ ಡೇಟಾವನ್ನ ಕಲೆಕ್ಟ್ ಮಾಡೇ ಇಲ್ಲ. ಕೇವಲ 2011 ಅಲ್ಲಿ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ನ ಮೂಲಕ ಕಾಸ್ಟ್ ಡೇಟಾವನ್ನ ಹಾಗೂ ಸೋಶಿಯೋ ಎಕನಾಮಿಕ್ ಡೇಟಾವನ್ನ ಕನೆಕ್ಟ್ ಮಾಡಿ ಡಿಪ್ರೈವೇಶನ್ ಅಂದ್ರೆ ಯಾವ ಜಾತಿ ಎಷ್ಟು ಹಿಂದುಳಿದಿದೆ ಅಂತ ಅಸೆಸ್ ಮಾಡಕ್ಕೆ ಪ್ರಯತ್ನ ಮಾಡ್ತು. ಈ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ನ ಮಾಹಿತಿ ಇಲ್ಲಿವರೆಗೆ ಹೊರಗ್ ಬಿಟ್ಟಿಲ್ಲ. ತಮಿಳುನಾಡು ಸರ್ಕಾರ ಈಗ ಏನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಮಿಷನ್ ನ ಮೂಲಕ, ಅದು ಕೇವಲ ಈಗ ಸಮುದಾಯದವರು ಏನು ರೊಚ್ಚಿಗೆ ಹೇಳ್ತಾ ಇದ್ದಾರೆ ಅವ್ರಿಗೆ ಸಮಾಧಾನ ಮಾಡಕ್ಕೆ ಇರಬಾರ್ದು. ನಿಜವಾಗ್ಲೂ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ಜಾತಿ ಎಷ್ಟು ಹಿಂದುಳಿದಿದೆ ಅಂತ ಅಸೆಸ್ ಮಾಡೋದಕ್ಕೆ ಈ ನೀತಿಯನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ದೇಶದ ಪ್ರತಿ ಸರ್ಕಾರದ ಗುರಿ ಏನು ಕಾಸ್ಟ್ಲೆಸ್ ಹಾಗೂ ಈಕ್ವಲ್ ಸೊಸೈಟಿಯನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ಉದ್ದೇಶವನ್ನು ಮುಟ್ಟೋದಕ್ಕೆ ಹೀಗೆ ಸರಿಯಾದ ಸೋಷಿಯಲ್ ಜಸ್ಟಿಸ್ ನೀತಿಯನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಿರುವಂತಹ ಆರ್ಟಿಕಲ್ ಕೂಡ ಪೇಜ್ ನಂಬರ್ 8 ಅಲ್ಲಿ ಬಂದಿರುವಂತದ್ದು ಇಂಡಿಯನ್ ಎಕಾನಮಿ ಕೆಳಗೆ ಬರುವಂತಹ ಆರ್ಟಿಕಲ್ ಚಾಪಿ ಟೈಡಿಂಗ್ಸ್. ಇದು ಪ್ರಸ್ತುತ ಏನು GST ಕಲೆಕ್ಷನ್ 1 ಲಕ್ಷ ಕೋಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಿದೆ, ಅದರ ಹಿನ್ನೆಲೆಯಲ್ಲಿ ಬಂದಿರುವಂತಹ ಆರ್ಟಿಕಲ್. ಈ GST ಕಲೆಕ್ಷನ್ ಡೇಟಾ ಏನ್ ಬಂದಿದೆ, ಇದು ಮಾರ್ಚ್ ಅಲ್ಲಿ ಲಾಕ್ಡೌನ್ ನ ನಂತರ ಬಂದಿರುವಂತ ತುಂಬಾ ಒಳ್ಳೆಯ ಡೇಟಾ. ಈ ರೀತಿ ಅಕ್ಟೋಬರ್ ಅಲ್ಲಿ GST ಕಲೆಕ್ಷನ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಭಾರತದೆಲ್ಲೆಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್ ನ ತೆಗೆದಿದ್ದು. ಈ ಡೇಟಾ ಜೊತೆಗೆ ನಮಗೆ GDP ಗ್ರೋತ್ ರೇಟ್ ಕೂಡ ಈಗಾಗಲೇ ಚರ್ಚೆ ಮಾಡಿದಾಗೆ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಕಮ್ಮಿ ಕಾಂಟ್ರಾಕ್ಟ್ ಆಗಿದೆ. ಸೊ ಇವೆರಡೂ ಸೇರಿ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಜೆನ್ಯೂನ್ ಆಗಿ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಎರಡೂ ಇರ್ಬೋದು. ನಾವೇನು ಪೆಂಟಪ್ ಡಿಮ್ಯಾಂಡ್ ಅಂತ ಹೇಳಿದ್ವಿ, ಅದ್ರ ಜೊತೆಗೆ ಏನು ಅಕ್ಟೋಬರ್ ನವೆಂಬರ್ ಅಲ್ಲಿ ದಸರಾ ದೀಪಾವಳಿ ಈ ಹಿನ್ನೆಲೆಯಲ್ಲಿ ಫೆಸ್ಟಿವ್ ಡಿಮ್ಯಾಂಡ್ ಇರುತ್ತೆ. ಈ ಎರಡೂ ಕಾರಣಗಳಿಂದ ಈ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಇಂಪ್ರೂವ್ಮೆಂಟ್ ಇರ್ಬೋದು. ಇವೆರಡು ಡೇಟಾ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಏನಿದೆ, ಇದು ಕೂಡ 12 ವರ್ಷಗಳಲ್ಲಿ ತನ್ನ ಹೈಯೆಸ್ಟ್ ಪಾಯಿಂಟ್ ಅಲ್ಲಿತ್ತು. ಈ ವರ್ಷ ದೀಪಾವಳಿ ನವೆಂಬರ್ ಅಲ್ಲಿ ಬಂದಿದ್ರಿಂದ ಫೆಸ್ಟಿವ್ ಡಿಮ್ಯಾಂಡ್ ನ ಏನು ಎಫೆಕ್ಟ್ ಇತ್ತು ಅದು ಡಿಸೆಂಬರ್ ನ GST ಕಲೆಕ್ಷನ್ಗೂ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಆದ್ರೆ ಈ ತರ ಏನು ಡಿಮ್ಯಾಂಡ್ ಇಂಪ್ರೂವ್ ಆಗಿದೆ, ಇದು ಕೇವಲ ಫೆಸ್ಟಿವ್ ಮೋಡಲ್ಲಿ ಮಾತ್ರ ಜಾಸ್ತಿ ಆಗಿದೆಯಾ ಅಥವಾ ಇಂಪ್ರೂವ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ ಅಂತ ನೋಡ್ಬೇಕು. ಹಾಗೆ ಡಿಮ್ಯಾಂಡ್ ಹಾಗೂ ಎಕನಾಮಿಕ್ ಆಕ್ಟಿವಿಟಿ ಹೀಗೆ ಮುಂದುವರಿಲಿಕ್ಕಿಲ್ಲ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಕಾರಣಗಳಿದೆ. GST ಕಲೆಕ್ಷನ್ಸ್ ಏನು ಇ-ವೇ ಬಿಲ್ಸ್ ಮೂಲಕ ಆಗ್ತಾ ಇತ್ತು, ಅದು ಅಕ್ಟೋಬರ್ ಅಲ್ಲಿ 64.1 ಮಿಲಿಯನ್ ಇದ್ರೆ ನವೆಂಬರ್ಗೆ ಅದು 14% ಅಷ್ಟು ಕಮ್ಮಿ ಬಿದ್ದಿತ್ತು 55.3 ಮಿಲಿಯನ್ ಅಲ್ಲಿ. ಈಗಷ್ಟೇ ಏನು PMI ಅಂತ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ವಿ, ಅದರ ಪ್ರಕಾರ ಕೂಡ ಆರ್ಡರ್ಸ್ ಕಮ್ಮಿ ಆಗ್ತಾ ಇದೆ, ಗ್ರೋತ್ ಕಮ್ಮಿ ಆಗ್ಬೋದು. ಇನ್ನು ಮತ್ತು ಎಂಪ್ಲಾಯ್ಮೆಂಟ್ ಹಾಗೂ ಬಿಸ್ನೆಸ್ಗಳಲ್ಲಿ ಡಿಕ್ಲೈನ್ ಆಗ್ಬೋದು. ಯಾಕಂದ್ರೆ ಪ್ಯಾಂಡಮಿಕ್ ನಿಂದಾಗಿ ಏನಾಗ್ಬೋದು ಯಾವಾಗ ಅನ್ನೋದ್ರ ಬಗ್ಗೆ ತುಂಬಾ ಅನ್ಸರ್ಟನಿಟೀಸ್ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಕಮ್ಮಿ ಆಗ್ಬೋದು ಬಿಸ್ನೆಸ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಇನ್ಫೆಕ್ಷನ್ಸ್ ಸೆಪ್ಟೆಂಬರ್ ನ ನಂತರ ಸಾಕಷ್ಟು ಕಮ್ಮಿ ಆಗಿದೆ. ಆದ್ರೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಡೆಲ್ಲಿ, ರಾಜಸ್ಥಾನ್, ಗುಜರಾತ್ ಅಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ, ಸ್ಪೈಕ್ ಆಗ್ತಾ ಇದೆ. ಹಾಗೆ ಮತ್ತೆ ಏನಾದ್ರೂ ಕೇಸಸ್ ಜಾಸ್ತಿ ಆದ್ರೆ ನಾವು ಜನರನ್ನ ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ತಡಿಬೇಕಾಗತ್ತೆ. ಇನ್ನು ರಾಜ್ಯ ಮಟ್ಟದಲ್ಲಿ ನೋಡಿದ್ರು ಕೂಡ ಕೇವಲ ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು ಅಷ್ಟೇ GST ಕಲೆಕ್ಷನ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಅನ್ನ ತೋರಿಸಿದೆ. ಡೆಲ್ಲಿ 15% ಅಷ್ಟು ಬಿದ್ದಿದ್ರೆ ಮಹಾರಾಷ್ಟ್ರದಲ್ಲಿ 6% ಅಷ್ಟು ಬಿದ್ದಿದೆ GST ಕಲೆಕ್ಷನ್. ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ರೀತಿ ನಡೀತಾ ಇಲ್ಲ, ಅಸಮಾನವಾಗಿ ನಡೀತಾ ಇದೆ. ಹಾಗಾಗಿ ಎಕನಾಮಿಕ್ ರಿಕವರಿ ಕೂಡ ಹೇಗೆ ಆಗುತ್ತೆ ಅನ್ನೋದು ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿದೆ. ಅದ್ರ ಮೇಲೆ ಈ COVID-19 ಪ್ಯಾಂಡಮಿಕ್ ಹೇಗೆ ವೈರಸ್ ಕೇಸಸ್ ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡೆಂಟ್ ಇದೆ. ಹಾಗಾಗಿ ಸರ್ಕಾರ ಇನ್ನು ನೇರವಾದ ಕ್ರಮಗಳನ್ನ ತಗೋಬೇಕು. ಅಂದ್ರೆ ಎಂಪ್ಲಾಯ್ಮೆಂಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಂತ ನಾವೇನ್ ಕರಿತೀವಿ, ಟೂರಿಸಂ, ಟ್ರಾವೆಲ್, ಇಲ್ಲೆಲ್ಲ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ, ಜಾಸ್ತಿ ಲೇಬರ್ ಅಲ್ಲಿ ಇರ್ತಾರೆ, ಅಲ್ಲಿ ನಾವು ಎಂಪ್ಲಾಯ್ಮೆಂಟ್ ಇಂಟೆನ್ಸಿವ್ ಅಂತ ಕರಿತೀವಿ. ಈ ವಲಯಗಳಲ್ಲಿ ಸರ್ಕಾರ ನೇರವಾದ ಕ್ರಮಗಳನ್ನ ತಗೋಬೇಕು, ಅವ್ರಿಗೆ ಜಾಬ್ ಲಾಸ್ ಆಗದೆ ಇರಂಗೆ ನೋಡ್ಕೋಬೇಕು ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ಕೊನೆಯ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 9 ಅಲ್ಲಿ ಬಂದಿರುವಂತದ್ದು ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಹೆಲ್ತ್ ಕೆಳಗೆ ಬರುವಂತದ್ದು ಎ ಲೂಮಿಂಗ್ ಹೆಲ್ತ್ ಕ್ರೈಸಿಸ್.
ಈ ಆರ್ಟಿಕಲ್ ಅಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಜಗತ್ತೆಲ್ಲ ಕೋವಿಡ್-19 ಪ್ಯಾಂಡಮಿಕ್ ಸಾಂಕ್ರಾಮಿಕದಿಂದ ಹೇಗೆ ಹೊರಗೆ ಬರೋದು ಅಂತ ಸಂಘರ್ಷ ಮಾಡ್ತಾ ಇರ್ಬೇಕಾದ್ರೆ ನಿಧಾನವಾಗಿ ಸೈಲೆಂಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ, ಪ್ಯಾರಾಸೈಟ್ಸ್ ಇವುಗಳೆಲ್ಲ ಕಾಲಕ್ರಮೇಣ ಮ್ಯೂಟೇಶನ್ ಅಥವಾ ಬದಲಾವಣೆಗಳಾಗಿ ಇವುಗಳಿಗೆ ಅಂತ ಏನು ಡ್ರಗ್ಸ್ ಇದಾವೆ, ಮೆಡಿಸಿನ್ಸ್ ಇದಾವೆ, ಆ ಔಷಧಿಗಳು ಇವುಗಳ ಮೇಲೆ ಏನು ಪರಿಣಾಮ ಬೀರಕ್ಕೆ ಸಾಧ್ಯ ಆಗಲ್ಲ. ಒಂದು ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೋತವೆ ಇವುಗಳೆಲ್ಲ. ಇದರಿಂದಾಗಿ ಇನ್ಫೆಕ್ಷನ್ಗಳನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಕಾಯಿಲೆಗಳು ಬೇಗ ಸ್ಪ್ರೆಡ್ ಆಗುತ್ತೆ, ಹಾಗೆ ಕಾಯಿಲೆ ಇನ್ನು ಜಾಸ್ತಿ ಆಗಿ ಇನ್ನು ತೀವ್ರಗೊಂಡು ಸಾವು ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನೇ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಜಾಗತಿಕ ಮಟ್ಟದಲ್ಲಿ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ತುಂಬಾನೇ ವೇಗವಾಗಿ ಅಲಾರ್ಮಿಂಗ್ ರೇಟ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಈಗ ನಾವು ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಏನು ಕಾಮನ್ ಹ್ಯೂಮನ್ ಇನ್ಫೆಕ್ಷನ್, ಸಣ್ಣ ಪುಟ್ಟ ಕಾಯಿಲೆಗಳಂತ ಹೇಳ್ತೀವಿ, ಅವೆಲ್ಲದಕ್ಕೂ ಒಂದೊಂದು ಅವೈಲಬಲ್ ಮೆಡಿಸಿನ್ಸ್ ಇದೆ. ಈಗ ಈ ಕಾಮನ್ ಹ್ಯೂಮನ್ ಇನ್ಫೆಕ್ಷನ್ಸ್ ನ 35% ಅಷ್ಟು ಇರುವಂತ ಅವೈಲಬಲ್ ಮೆಡಿಸಿನ್ಸ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟಿದೆ. ಪ್ರತಿ ವರ್ಷ ಏನು ಆಂಟಿ ಮೈಕ್ರೋಬಿಯಲ್ ಡ್ರಗ್ಸ್, ಆಂಟಿಬಯೋಟಿಕ್ಸ್, ಆಂಟಿವೈರಲ್ಸ್, ಆಂಟಿ ಪ್ಯಾರಾಸೈಟಿಕ್, ಆಂಟಿ ಫಂಗಲ್ಸ್ ಅಂತ ಕರಿತೀವಿ, ಇವುಗಳಿಂದಾಗಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿ 7 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ಈಗಾಗಲೇ ಇವುಗಳ ಎಫೆಕ್ಟ್ ಕಮ್ಮಿ ಆಗ್ತಾ ಇದೆ. ಇನ್ನು ಸೆಕೆಂಡ್ ಲೈನ್ ಹಾಗೂ ಥರ್ಡ್ ಲೈನ್ ಆಂಟಿಬಯೋಟಿಕ್ಸ್ ಕೂಡ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. 2005 ಹಾಗೂ 2030 ಮಧ್ಯೆ ಇದು ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನಲ್ಲೇನೆ ಅತಿ ಹೆಚ್ಚು ಆಂಟಿಬಯೋಟಿಕ್ಸ್ ನ ಕನ್ಸ್ಯೂಮ್ ಮಾಡುವಂಥದ್ದು, ಸೇವಿಸುವಂತ ದೇಶ ಭಾರತ. ಹೀಗಿರ್ಬೇಕಾದ್ರೆ ಈ ಸಮಸ್ಯೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋ ಸಮಸ್ಯೆ ಭಾರತಕ್ಕೆ ಎಷ್ಟು ದೊಡ್ಡ ತೀವ್ರ ಸಮಸ್ಯೆ ಆಗ್ಬೋದು ಅನ್ನೋದನ್ನ ನಾವಿಲ್ಲಿ ಪರಿಗಣಿಸ್ಬೇಕಾಗತ್ತೆ. ಲ್ಯಾನ್ಸೆಟ್ ನ ಒಂದು ಸ್ಟಡಿ ಪ್ರಕಾರ ಭಾರತದಲ್ಲೇನೆ ನ್ಯೂ ಬಾರ್ನ್ ಮಕ್ಕಳೇನಿರ್ತಾರೆ ಅವರಲ್ಲಿ 58,000 ಜನ ಸೆಪ್ಸಿಸ್ ಇಂದ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅವರಿಗಾದ್ರೆ ಆಂಟಿಬಯೋಟಿಕ್ಸ್ ಅದನ್ನ ಟ್ರೀಟ್ ಮಾಡಕ್ಕೆ ಸಾಧ್ಯವಾಗದೇ ಇರುವಂತದ್ದು. ನಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವೇನು ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್ ಅಂತ ಕರಿತೀವಿ, ಅವುಗಳಿಗೆ ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಕೆಳಗೇನೆ ರೆಸಿಸ್ಟೆನ್ಸ್ ನ ಡೆವಲಪ್ ಮಾಡ್ಕೋತವೆ. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಹ್ಯೂಮನ್ ಆಕ್ಟಿವಿಟಿ ಇಂದ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿರುವಂತ ವಿಷಯ. ಇನ್ನೊಂದು ಕಾರಣ ಆಂಟಿ ಮೈಕ್ರೋಬಿಯಲ್ಸ್ ನ ಹ್ಯೂಮನ್ಸ್ ಅಲ್ಲಿ, ಲೈಫ್ ಸ್ಟಾಕ್ ಅಲ್ಲಿ, ಕೃಷಿಯಲ್ಲಿ ತುಂಬಾ ಜಾಸ್ತಿ ಉಪಯೋಗಿಸ್ತಾ ಇರುವಂತದ್ದು ಹಾಗೂ ದುರುಪಯೋಗ ಮಾಡ್ತಾ ಇರುವಂತದ್ದು. ಈ ಕಾರಣಗಳನ್ನ ಬಿಟ್ಟು ಬೇರೆ ಕಾರಣಗಳು ಕೂಡ ಇದೆ. ಪರಿಸರ ಹಾಗೂ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶರೀರದಲ್ಲಿ ಅಂದ್ರೆ ನಾವೇನ್ ಆಂಟಿಬಯೋಟಿಕ್ ಡ್ರಗ್ಸ್ ನ ಸೇವಿಸ್ತೀವಿ ಅದು 80% ಅಷ್ಟು ಹೊರಗೆ ಬರುತ್ತೆ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾದ ಜೊತೆಗೆ. ಇದು ಮನೆಗಳಿಂದ, ಹೆಲ್ತ್ ಹಾಗೂ ಫಾರ್ಮಾಸ್ಯೂಟಿಕಲ್ ಫೆಸಿಲಿಟೀಸ್ ಇಂದ, ಕೃಷಿ ರನ್ ಆಫ್ ಆಗಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಬರುತ್ತೆ. ಇದೆಲ್ಲ ಕೊನೆಗೆ ವೇಸ್ಟ್ ವಾಟರ್ ಸೇರಿದ್ರು ಕೂಡ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಲ್ಲಿ ಈ ಆಂಟಿಬಯೋಟಿಕ್ಸ್ ನ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾನ ನಾವು ಹೊರಗೆ ತೆಗೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಟ್ರೀಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದಲ್ಲೇನೆ ಎಷ್ಟು ಸಿವೇಜ್ ಜನರೇಟ್ ಆಗ್ತಾ ಇದೆ ಅದರಲ್ಲಿ ಕೇವಲ 37% ಅಷ್ಟೇ ನಮ್ಗೆ ಟ್ರೀಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇರೋದು. ಮಿಕ್ಕಿದೆಲ್ಲದೂನು ನ್ಯಾಚುರಲ್ ವಾಟರ್ ಬಾಡೀಸ್ ಅಲ್ಲಿ ಯಾವ್ದು ಟ್ರೀಟ್ಮೆಂಟ್ ಇಲ್ಲದೆ ಹೊರಗೆ ಬರ್ತಾ ಇದೆ. ಒಂದು ಸ್ಟಡಿಯ ಪ್ರಕಾರ ಒಂದು ಸಿಂಗಲ್ ವೇಸ್ಟ್ ವಾಟರ್ ಡಿಸ್ಚಾರ್ಜ್ ಟ್ರೀಟ್ಮೆಂಟ್ ಫೆಸಿಲಿಟಿಯಲ್ಲಿ 40,000 ಜನರಿಗೆ ಆಂಟಿಬಯೋಟಿಕ್ಸ್ ಕೊಡೋ ಅಷ್ಟು ಡ್ರಗ್ಸ್ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ನೋಡಿದಾಗ ನೀರಿನಿಂದನೇ ಈ ಸಮಸ್ಯೆ ಹರಡ್ತಾ ಇರ್ಬೋದು. ಎಸ್ಪೆಷಲಿ ಯಾವ ಜಾಗಗಳಲ್ಲಿ ವಾಟರ್ ಸಪ್ಲೈ ಇಲ್ಲ, ಹಾಗೆ ಎಲ್ಲಿ ಸ್ಯಾನಿಟೇಷನ್ ಇಲ್ಲ, ಹೈಜೀನ್ ಇಲ್ಲ, ಅಲ್ಲೆಲ್ಲ ಈ AMR ಇನ್ನೂ ಹರಡ್ತಾ ಇರ್ಬೋದು. ಈ ನೀರಿಗೆ ಯಾವ ಪ್ರಾಣಿ ಪಕ್ಷಿಗಳು ಕಾಂಟ್ಯಾಕ್ಟ್ ಬರ್ತಾ ಇದಾವೆ ಅವುಗಳಿಗೂ ಕೂಡ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಹರಡ್ತಾ ಇರ್ಬೋದು. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಗೆ ಸಂಬಂಧಪಟ್ಟಂತೆ ಜಾಗತಿಕ ಮಟ್ಟದಲ್ಲಿ ವಿಶ್ವದಲ್ಲಿ ಏನು ಕೆಲಸಗಳು ಆಗ್ತಾ ಇಲ್ಲ ಅಂತಲ್ಲ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ 2017 ತನ್ನ ಫ್ರಾಂಟಿಯರ್ಸ್ ರಿಪೋರ್ಟ್ ಅಲ್ಲಿ ಇರುವಂತ 6 ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಮಸ್ಯೆಗಳಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕೂಡ ಒಂದನ್ನಾಗಿ ಐಡೆಂಟಿಫೈ ಮಾಡಿದೆ. ಪರಿಸರ ಮಾಲಿನ್ಯ ಹಾಗೂ AMR ಮಧ್ಯ ಏನು ಕನೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ UN ಎನ್ವಿರಾನ್ಮೆಂಟ್ ಅಸೆಂಬ್ಲಿ ಒತ್ತನ್ನು ನೀಡಿದೆ. ಹಾಗೆ UN ಏಜೆನ್ಸೀಸ್ ಎಲ್ಲವೂ ಸೇರಿ ಒನ್ ಹೆಲ್ತ್ AMR ಗ್ಲೋಬಲ್ ಆಕ್ಷನ್ ಪ್ಲಾನ್ ಅನ್ನೋದನ್ನ ತಯಾರಿಸ್ತಾ ಇದೆ. ಹೇಗೆ AMR ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಪರಿಸರದಲ್ಲಿ ಹೇಗೆ ಹರಡ್ತಿದೆ ಇದನ್ನ ಅಡ್ರೆಸ್ ಮಾಡ್ಬೇಕು ಅಂತ. ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ಈ ಕೆಲಸವನ್ನ ಬಲಪಡಿಸುವಂತೆ ಪೂರಕವಾಗುವಂತ ಕೆಲಸಗಳನ್ನ ಮಾಡ್ಬೇಕು. ಎಸ್ಪೆಷಲಿ ಯಾವ ಯಾವ ಜಾಗಗಳಲ್ಲಿ ಇದು ಜಾಸ್ತಿ ಹರಡ್ಬೋದು, ಹಾಸ್ಪಿಟಲ್ಸ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಗಳಲ್ಲಿ ಇವುಗಳಿಗೆ ನಿರ್ದಿಷ್ಟವಾಗಿ ಕೆಲಸ ಮಾಡ್ಬೇಕು. ಈಗಾಗಲೇ ಇದ್ರ ಮೇಲೆ ಕೆಲಸ ಆರಂಭ ಆಗಿದೆ. ಈ ವರ್ಷ 2020 ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಸಚಿವಾಲಯ 121 ಆಂಟಿಬಯೋಟಿಕ್ಸ್ ಗೆ ಸಂಬಂಧಪಟ್ಟಂತೆ ಡ್ರಗ್ ಪ್ರೊಡಕ್ಷನ್ ಯೂನಿಟ್ ಗಳಲ್ಲಿ
ಇದರಲ್ಲಿ ಎಷ್ಟು ರೆಸಿಡ್ಯೂ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಲಿಮಿಟ್ ಅನ್ನ ಸ್ಟ್ಯಾಂಡರ್ಡ್ ಆಗಿ ಇಶ್ಯೂ ಮಾಡ್ತಾ ಇದೆ. ಈ ಡೇಟಾ ಇನ್ನ ಫೈನಲೈಸ್ ಆಗಬೇಕಾಗಿದೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಹಾಗೂ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಇವೆರಡು ಸೇರಿ ಇಂಟರ್ ಮಿನಿಸ್ಟೀರಿಯಲ್ ಸ್ಟೀರಿಂಗ್ ಕಮಿಟಿ ಆನ್ ಎನ್ವಿರಾನ್ಮೆಂಟ್ ಅಂಡ್ ಹೆಲ್ತ್ ಹಾಗಂತ ಒಂದು ಕಮಿಟಿಯನ್ನ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ WHO ಹಾಗೂ UNEP ರೆಪ್ರೆಸೆಂಟೇಷನ್ ಕೂಡ ಇದೆ. ಈಗಾಗಲೇ ನಾವು COVID-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ನಾವು ತಯಾರಾಗಿಲ್ಲ ಅಂತಂದ್ರೆ ಅದು ಎಷ್ಟು ನಮ್ಮ ಜೀವನದ ಮೇಲೆ ಪರಿಣಾಮ ಬೀಳ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ತಿಳ್ಕೊಂಡಿದೀವಿ. ಹಾಗೆ ಇನ್ನೊಂದು ಸಮಸ್ಯೆ ಬರ್ದೇ ಇರ್ಲಿ, ಹಾಗೆ ಸಮಸ್ಯೆ ಬಂದಾಗ ನಾವು ತಯಾರಾಗಿರ್ಬೇಕು ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್, ಎಸ್ಪೆಷಲಿ ನಿಮ್ಮ ಮುಖ್ಯ ಪರೀಕ್ಷೆಗೆ. ಹಾಗಾಗಿ AMR ಅಂದ್ರೆ ಏನು ಹಾಗೂ ಈ ಆರ್ಟಿಕಲ್ ಅಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಏನು ನೀತಿ ಇರಬೇಕು ಇದನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಇಸ್ ನಾಟ್ ಟ್ರೂ? ಇಟ್ ಈಸ್ ಎ ನಂಬರ್ ಫ್ರಮ್ 0 to 500. It is an indicator of business activity. It indicates economic trends in manufacturing and service sectors. None of the above. ಈ ಪ್ರಶ್ನೆಗೆ ನಾಳೆಯ ಸಂಚಿಕೆಯಲ್ಲಿ ಉತ್ತರವನ್ನು ಚರ್ಚೆ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಚರ್ಚೆ ಮಾಡಿದೀವಿ. ಈ ಎಲ್ಲಾ ಆರ್ಟಿಕಲ್ಸ್ ಹಿಂದೆ ಇರುವಂತಹ ಕಾನ್ಸೆಪ್ಟ್ಸ್ ಅನಾಲಿಸಿಸ್ ನಿಮ್ಗೆಲ್ಲ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾವು ಉತ್ತರಿಸ್ತೀವಿ. ಹಾಗೆ ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.